ಫ್ರೆಂಡ್ಸ್ ನಮಸ್ಕಾರ. ಯಾರೆಲ್ಲ ಸಿಇಟಿ ಆಪ್ಷನ್ ಎಂಟ್ರಿಗೋಸ್ಕರ ವೇಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕೆಇಎ ಕಡೆಯಿಂದ ಅಪ್ಡೇಟ್ ಕೂಡ ಬಂದಿದೆ. ಮೊದಲನೇ ಸುತ್ತಿನ ಆಪ್ಷನ್ ಎಂಟ್ರಿ ಲಿಂಕ್ ಕೂಡ ಬಿಟ್ಟಿದ್ದಾರೆ. ಮೊದಲನೇ ಸುತ್ತಿನ ವೇಳಾಪಟ್ಟಿ ಕೂಡ ಇವರು ರಿಲೀಸ್ ಮಾಡಿದ್ದಾರೆ. ಏನೇನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಪರೀಕ್ಷಿತ ವೇಳಾಪಟ್ಟಿಯನ್ನು ರಿವೈಸ್ಡ್ ಟೈಮ್ ಟೇಬಲ್ ಅನ್ನು ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ಇವರು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಯನ್ನು ರಿಲೀಸ್ ಮಾಡಿದ್ದಾರೆ ಅಂತಂದ್ರೆ ಇಂಜಿನಿಯರಿಂಗ್ ಕೋರ್ಸು, ಪಶು ವೈದ್ಯಕೀಯ ಮತ್ತು ಪಶು ಸಂಗೋಪನೆ, ಕೃಷಿ ವಿಜ್ಞಾನ, ಪಿಪಿಟಿ, ಅಲೈಡ್ ಹೆಲ್ತ್ ಸೈನ್ಸ್ ಇವೆಲ್ಲ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ರಿಲೀಸ್ ಮಾಡಿದ್ದಾರೆ. ಇನ್ನು ಕೆಲವೊಂದು ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಇನ್ನೂ ರಿಲೀಸ್ ಮಾಡಿಲ್ಲ. ಲೈಕ್ BSc ನರ್ಸಿಂಗು ಈ ತರ ಕೋರ್ಸ್ಗಳಿಗೆ ಇನ್ನೂ ಅಪ್ಡೇಟ್ ಮಾಡಿಲ್ಲ. ವೇಟ್ ಮಾಡಿ ಬಿಡ್ತಾರೆ. ಇದು 8/7/2025 ಆಪ್ಷನ್ ಎಂಟ್ರಿ ಪೋರ್ಟಲ್ ನ ಸ್ಟಾರ್ಟ್ ಮಾಡಿದ್ರು ಇವರು. ಅದೇ ಸರ್ವರ್ ಇಶ್ಯೂ ಇಂದ ಇದು ವರ್ಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಇವರು ರಿವೈಸ್ಡ್ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅಪ್ ಟು ಟೈಮ್ 18/7/2025 ದಿನಾಂಕದೊಳಗೆ ಅಪ್ ಟು 12 ಗಂಟೆ ಒಳಗೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ನೀವು ಅಲ್ಲಿವರೆಗೆ ಕೂಡ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ನಿಮ್ಮ ಇಚ್ಛೆ ಅನುಸಾರವಾಗಿ ಯಾವ್ಯಾವ ಕಾಲೇಜಿನ ಪ್ರಿಫರೆನ್ಸ್ ಆರ್ಡರ್ ಅಲ್ಲಿ ನೀವು ಹಾಕಬಹುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅನುಕು ಸೀಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬಿಡ್ತಾರೆ. ಇದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ 21/7/2025 ಆಫ್ಟರ್ 11 ಗಂಟೆ ಮೇಲೆ ಬಿಡ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅನುಕು ಸುತ್ತಿನ ರಿಸಲ್ಟ್ ನಲ್ಲಿ ನಿಮ್ಗೆ ಏನಾದ್ರು ಚೇಂಜಸ್ ಮಾಡಿಸ್ಬೇಕು ಅಥವಾ ಕೆಲವೊಂದು ಕಾಲೇಜು ಡಿಲೀಟ್ ಮಾಡಬೇಕು ಅಥವಾ ಇನ್ನೂ ಕೆಲವೊಂದು ಕಾಲೇಜ್ನ ಆಡ್ ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಅಲ್ಲಿ ಕೂಡ ಟೈಮ್ ಕೊಟ್ಟಿದ್ದಾರೆ. 21/7/2025 24/7/2025 ಒಳಗೆ ಅರೌಂಡ್ 3 to 4 ಡೇಸ್ ಕೂಡ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಫಸ್ಟ್ ರೌಂಡ್ ಕೂಡ ರಿಲೀಸ್ ಆಗುತ್ತೆ. ಫಸ್ಟ್ ರೌಂಡ್ ಇದು ರಿಯಲ್ ರಿಸಲ್ಟ್ ಕೂಡ ರಿಲೀಸ್ ಆಗುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಇದು 28/7/2025 ರಿಲೀಸ್ ಆಗುತ್ತೆ. ಸೊ ಈಗ ನೀವು ಕೆಇಎ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವು ಇದನ್ನ ಆಪ್ಷನ್ ಎಂಟ್ರಿ ಕೂಡ ಮಾಡಬಹುದು. ಹಾಗೆ ಇನ್ನು ಇಂಜಿನಿಯರಿಂಗು, ಆರ್ಕಿಟೆಕ್ಚರು, B.Pharm, D.Pharm ಇವೆಲ್ಲ ಕೋರ್ಸ್ಗಳಿಗೆ ಫೀ ಸ್ಟ್ರಕ್ಚರ್ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು ಫೀ ಸ್ಟ್ರಕ್ಚರ್ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ಯಾರು ಈ ಫೀ ಸ್ಟ್ರಕ್ಚರ್ ಅನ್ನ ನೋಡಿಲ್ಲ ಅವರೆಲ್ಲ ತಿಳ್ಕೊಳ್ಳಿ. ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಎಷ್ಟಿರುತ್ತೆ, ಆಡೆಡ್ ಕಾಲೇಜಲ್ಲಿ ಎಷ್ಟಿರುತ್ತೆ, ಪ್ರೈವೇಟ್ ಕಾಲೇಜು, ಟೈರ್ 1 ಕಾಲೇಜು, ಟೈರ್ 2 ಕಾಲೇಜು, ಲೈಕ್ ಇಂಜಿನಿಯರಿಂಗ್ ಅಲ್ಲಿ ಟೈರ್ 1, ಟೈರ್ 2, ಗೌರ್ಮೆಂಟ್, ಆಡೆಡ್ ಇದೆಲ್ಲ ಇರುತ್ತೆ. ಇಲ್ಲಿ ನೋಡಬಹುದು ನೀವು ಫೀ ಸ್ಟ್ರಕ್ಚರ್ ಕೂಡ ಇಲ್ಲಿ ಎಲ್ಲ ಕೊಟ್ಟಿರ್ತಾರೆ. ಫೈನಲ್ ಫೀಸ್ ಎಷ್ಟಾಗುತ್ತೆ, ಕ್ಯಾಟಗರಿ 1 ಎಲ್ಲ ತರ ಕೊಟ್ಟಿದ್ದಾರೆ. ಇಲ್ಲಿ SNQ ಸೆಲೆಕ್ಷನ್ ಆದ್ರೆ ನಿಮ್ ಫೀಸ್ ಎಷ್ಟಿರುತ್ತೆ, 2A, 2B, 3A, 3B, SC, ST, ಇನ್ನುವಲ್ ಇನ್ಕಮ್ ಆಫ್ RS 10 lakh ತನಕ ಇದ್ರೆ ನಿಮ್ ಫೀ ಸ್ಟ್ರಕ್ಚರ್ ಇಷ್ಟಿರುತ್ತೆ. ನೆಕ್ಸ್ಟ್ SNQ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಆದ್ರೆ ನಿಮ್ಗೆ ವಾರ್ಷಿಕವಾಗಿ 21,360 ರೂಪಾಯಿ ಫೀ ಸ್ಟ್ರಕ್ಚರ್ ಇರುತ್ತೆ. ಹಾಗೆ SC, ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ವಾರ್ಷಿಕ ಆದಾಯ 10 ಲಕ್ಷದವರೆಗೆ, ಅನ್ಯುವಲ್ ಇನ್ಕಮ್ ಅಪ್ ಟು 10 ಲಕ್ಷದ ಒಳಗಡೆ ಇತ್ತು ಅಂದ್ರೆ 0 ಫೀಸು, 10 ಲಕ್ಷದಿಂದ ಮೇಲೆ ಇದ್ರೆ ಇದನ್ನು ಆಗುತ್ತೆ, ಈ ಫೀಸು ತುಂಬಬೇಕಾಗುತ್ತೆ. ನೆಕ್ಸ್ಟ್ ಕ್ಯಾಟಗರಿ 1ಗೆ ನೀವು ಇಲ್ಲಿ ಫೀಸ್ ನೋಡಬಹುದು. ಇನ್ಕಮ್ ಅಪ್ ಟು 2 lakh ತನಕ ಇದ್ರೆ 23,590 ರೂಪಾಯಿ ಇದು ವಾರ್ಷಿಕ ಫೀಸ್ ಇರುತ್ತೆ. ಅದೇ ರೀತಿ ಇಲ್ಲಿ ನೋಡಬಹುದು ಗೌರ್ಮೆಂಟ್ ಫೀಸು, ಆಡೆಡ್ ಫೀಸು ಈ ತರ ಎಲ್ಲ ಇರುತ್ತೆ. ನೀವು ಇಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ಅದೇ ರೀತಿ B.Pharm, D.Pharm, ಫಾರ್ಮಾ ಡಿ, BSc ಅಗ್ರಿಕಲ್ಚರ್ ಇವೆಲ್ಲ ಕೋರ್ಸ್ಗಳಿಗೆ ಇಲ್ಲಿ ಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಕೋಬಹುದು. ಇನ್ನು ಯಾವ ಸೀಟ್ ಮ್ಯಾಟ್ರಿಕ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ ಕೆಇಎ ಕಡೆಯಿಂದ. ಇಲ್ಲಿ ನೋಡಬಹುದು. ಪ್ರಥಮ ಸುತ್ತಿನ ವೇಳಾಪಟ್ಟಿ ಆಯಿತು. ಪ್ರಥಮ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲಿ ನೋಡಬಹುದು. ನೀವು THS BPO ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್, BPT ಕೋರ್ಸ್, ಇಂಜಿನಿಯರಿಂಗ್ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸಪರೇಟ್ ಇರುತ್ತೆ. ಇಲ್ಲಿ ನೋಡಬಹುದು. ಇಂಜಿನಿಯರಿಂಗ್ ವಿಶೇಷವಾಗಿ ಇದು SNQ. ನೆಕ್ಸ್ಟ್ ಕೃಷಿ, ಪಶು ವೈದ್ಯಕೀಯ ಇವೆಲ್ಲ ಕೋರ್ಸ್ಗಳಿಗೆ ನೀವು ಇಲ್ಲಿ ಬಿಟ್ಟಿದ್ದಾರೆ. ನೀವು ಇಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್ BPT ಅಲೈಡ್ ಹೆಲ್ತ್ ಸೈನ್ಸ್ ನೀವು ಏನಾದ್ರು ತಗೊಂಡ್ರೆ ಇಲ್ಲಿ ನೋಡಬಹುದು. ನೀವು ಇಲ್ಲಿ ಕಾಲೇಜ್ ಕೋಡ್ ಇರುತ್ತೆ, ಇದು ಕಾಲೇಜ್ ನೇಮು. ನೆಕ್ಸ್ಟ್ ಇಲ್ಲಿ ಯಾವ ಕೋರ್ಸ್ ನೇಮ್ ಅಂತ ಇರುತ್ತೆ, ಪ್ರೈವೇಟ್ ಕಾಲೇಜಾ ಗೌರ್ಮೆಂಟ್ ಕಾಲೇಜಾ ಅನ್ನೋದು ಇಲ್ಲಿ ಇರುತ್ತೆ. ಹಾಗೆ ಆ ಕಾಲೇಜ್ ನಲ್ಲಿ ಎಷ್ಟು ಸೀಟ್ಗಳಿದೆ, ಪರ್ಟಿಕ್ಯುಲರ್ ಕ್ಯಾಟಗರಿ ಲೈಕ್ ಕ್ಯಾಟಗರಿ 1, 2A, 2B, 3A, 3B, SC, ST ಹಾಗೆ ಈ ತರ ಎಲ್ಲ ಕೋರ್ಸ್ಗಳಲ್ಲಿರುತ್ತೆ. ಇಲ್ಲಿ GRK ಅಂತ ಕೊಟ್ಟಿರ್ತಾರೆ. ಪ್ರತಿಯೊಂದು ಕ್ಯಾಟಗರಿಯಲ್ಲಿ GRK ಅಂತ ಕೊಟ್ಟಿರ್ತಾರೆ. G ಅಂತಂದ್ರೆ ಇದು ಗೌರ್ಮೆಂಟ್, ಜನರಲ್, G ಅಂದ್ರೆ ಜನರಲ್,
ನೆಕ್ಸ್ಟ್ ಆರ್ ಅಂತಂದ್ರೆ ರೂರಲ್, ಕೆ ಅಂದ್ರೆ ಕನ್ನಡ ಮೀಡಿಯಂ. ಇದು ನೀವು ಸರ್ಟಿಫಿಕೇಟ್ ತೆಗ್ಸಿರ್ತೀರಲ್ಲ, ನಿಮ್ಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಜಿ ಅಂದ್ರೆ ಜನರಲ್, ಆರ್ ಅಂದ್ರೆ ರೂರಲ್, ಕೆ ಅಂದ್ರೆ ಕನ್ನಡ ಮೀಡಿಯಂ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಇವೆಲ್ಲ 3 ಕಾಮನ್ ಇರುತ್ತೆ. ಜನರಲ್, 2A ಜನರಲ್, 2A ರೂರಲ್, 2A ಕನ್ನಡ, ಈ ತರ ಎಲ್ಲ ಇರುತ್ತೆ. ನೀವು ಇಲ್ಲಿ ನೋಡ್ಕೋಬಹುದು ಯಾವ ಕ್ಯಾಟಗರಿಗೆ ಯಾವ ಸರ್ಟಿಫಿಕೇಟ್ ಇದ್ದವ್ರಿಗೆ ಯಾವ ಸೀಟ್ ಇದೆ ಅನ್ನೋದನ್ನ ಇಲ್ಲಿ ನಿಮ್ಗೆ ಇರುತ್ತೆ. ಆಮೇಲೆ ಫೈನಲ್ ಈ ಕಾಲೇಜ್ ನಲ್ಲಿ ಎಷ್ಟು ಸೀಟ್ ಇದೆ ಅನ್ನೋದು ಕೂಡ ಇಲ್ಲಿ ಟೋಟಲ್ ಸೀಟ್ ಕೂಡ ಬಿಟ್ಟಿದ್ದಾರೆ. ಆ ರೀತಿ ನಿಮ್ ಕಾಸ್ಟ್ ಯಾವ್ದಿದೆ, ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅನ್ನೋದನ್ನ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲು ಒಂದು ಪೇಪರ್ ಅಲ್ಲಿ ಕರೆಕ್ಟ್ ಆಗಿ ಬರ್ಕೊಂಡು ನಿಮ್ ಯಾವ್ಯಾವ ಕಾಲೇಜ್ಗೆ ನೀವು ಅಪ್ಲೈ ಮಾಡ್ಬೇಕಂತ ಇರ್ದಿರಲ್ಲ ಅದನ್ನೆಲ್ಲ ಪ್ರಿಫರೆನ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡುವಾಗ ತುಂಬಾ ಸುಲಭವಾಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನೂ ಏನಾದ್ರು ಡೌಟ್ ಇದ್ರೆ ಇದೇ ತರ ಇಂಜಿನಿಯರಿಂಗ್ ಕೋರ್ಸ್ ಕೂಡ ಬಿಟ್ಟಿದ್ದಾರೆ. ನೀವು ಇಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳು ಕೂಡ ನೋಡಬಹುದು, ಇಂಜಿನಿಯರಿಂಗ್ ಕೋರ್ಸ್ಗಳು ಕೂಡ ಬಿಟ್ಟಿದ್ದಾರೆ. ಸೊ ನೀವು ಇಂಜಿನಿಯರಿಂಗ್ ಇದ್ರೂ ಕೂಡ ಇದೇ ತರ ಇರುತ್ತೆ. ಸೊ ಏನಾದ್ರು ತಿಳಿಲಿಲ್ಲ ಅಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.